ವೆಲ್ಕಮ್ ಟು ಸೆಷನ್ 15. ಸೊ ಸೆಷನ್ 14ನಲ್ಲಿ ನಾವು ರೀಕ್ಯಾಪ್ ಮಾಡಿ ಹೇಳೋದಾದರೆ, ಸೆಷನ್ 14ನಲ್ಲಿ ನಾವೇನು ಮಾಡಿದ್ವು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಡ್ರಾಯಿಂಗ್ಸ್, ದೆನ್ ಅಡಿಷನಲ್ ಕ್ಯಾಪಿಟಲ್, ವಿತ್ಡ್ರಾ ಆಫ್ ಕ್ಯಾಪಿಟಲ್, ಮತ್ತು ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಸೆಷನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರೆಮ್ಯುನರೇಷನ್ಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತೊಗೊಳ್ಳೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಏನು? ದಟ್ ಈಸ್ ಇಯರ್ ಎಂಡ್ ಟ್ರಾನ್ಸಾಕ್ಷನ್ ಅಂತ ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಎಂಟ್ರಿ ಏನು ಬರುತ್ತೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬಿಕಾಸ್ ಫರ್ಮ್ಸ್ ಪಾಯಿಂಟ್ ಆಫ್ ಇನ್ ದ ರೆವೆನ್ಯೂ ಇದು ಯಾರು ಕೊಡಬೇಕು? ಓನರ್ಸ್ ಕೊಡಬೇಕು. ಸೊ ಓನರ್ಸ್ಗೆ ಇಲ್ಲಿ ಇನ್ನೊಂದು ಹೆಸರು ಕೊಟ್ಕೊಂಡಿದ್ವಿ, ಡ್ರಾಯಿಂಗ್ಸ್. ಸೊ ದ ಎಂಟ್ರಿ ಏನಾಯಿತು? ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಓಕೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನಾವು ಕ್ಲೋಸ್ ಮಾಡೋ ಟೈಮ್ನಲ್ಲಿ ಈಗೇನಾಗುತ್ತೆ, ಕೆಲವರು ಏನು ಮಾಡ್ತಾರೆ, ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ತಗೋತಾರೆ. ಇನ್ನು ಕೆಲವರು ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೋತಾರೆ. ಹಂಗಾರೆ ಡ್ರಾಯಿಂಗ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ಅಲ್ಲಿ ಡ್ರಾಯಿಂಗ್ಸು ಪ್ಲಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎರಡೂ ಸೇರಿರುತ್ತೆ. ಸೊ ವಿಚ್ ಮೀನ್ಸ್ ಇದರಲ್ಲಿ ಎರಡು ಸೇರಿರುತ್ತೆ. ಕೆಲವು ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟಿಂಗಲ್ಲಿ ಏನಿರುತ್ತೆ ಅಂದರೆ, ಕ್ಯಾಪಿಟಲ್ ಅಕೌಂಟ್ಗೆ ಅದನ್ನು ಏನು ಮಾಡ್ತಾರೆ, ಡೆಬಿಟ್ ಮಾಡ್ತೀವಿ. ಓಕೆ, ಸೊ ವಿಚ್ ಮೀನ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಇಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಕೊಟ್ಟರೆ ಈಗೇನು ಡ್ರಾಯಿಂಗ್ಸ್ ಅಕೌಂಟ್ ಇಲ್ಲಿ ಬಂದಿದ್ದು ಅಲ್ಲೇ ಅದೇನಾಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬಟ್ ಇಲ್ಲಿ ನಾವು ಮ್ಯಾಕ್ಸಿಮಮ್ ಆಥರ್ಸ್ ಏನು ಮಾಡ್ತಾರೆ, ಕ್ಯಾಪಿಟಲ್ ಅಕೌಂಟ್ನ ಡೆಬಿಟ್ ಮಾಡ್ತಾರೆ. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಗಿರೋದ್ರಿಂದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಸಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಗೇನ್ ಇದು ಯಾರು ಕೊಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಪಾರ್ಟ್ನರ್ಸ್ ಕೊಡಬೇಕು. ಕೊಟ್ಟಿಲ್ಲ, ಬಟ್ ಫರ್ಮ್ ಏನು ಹೇಳುತ್ತೆ, ನಾನು ನಿಮಗೆ ವಾಪಸ್ ಬಂಡವಾಳ ಕೊಡಬೇಕಲ್ಲ, ಆ ಬಂಡವಾಳದಲ್ಲೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಳ್ಕೊಂಡಿರ್ತೀನಿ, ನೀವು ಸಪ್ರೇಟಾಗಿ ಕ್ಯಾಶ್ ಕೊಡಬೇಕಾಗಿಲ್ಲ ಅಂತ. ಸೊ ಆಬ್ಲಿಗೇಷನ್ ಏನಾಗ್ತಾ ಹೋಯಿತು, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಸಂಬಂಧಪಟ್ಟಂಗೆ ಕಮ್ಮಿ ಆಗ್ತದೆ. ಸೊ ದಟ್ಸ್ ವೈ ಡೆಬಿಟ್. Again I repeat, do not confuse with here drawings account is not debited, interest on drawings account is not debited. Here debited is what? Partners current account is debited with the following amounts. Okay, because of interest on drawings, because of drawings. Okay, next. Coming to interest on capital. Again, interest on capital firm's point of view in the expense. ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನೋ ಒಂದು ಸಿಚುವೇಶನ್ ಯಾವಾಗ ಬರುತ್ತೆ ಅಂದರೆ, ಇಯರ್ ಎಂಡಲ್ಲಿ ಬರುತ್ತೆ. ಅಂದರೆ ಓನರ್ಸ್ ಕೊಟ್ಟಿರೋ ಬಂಡವಾಳಕ್ಕೆ ಯಾರು ಫರ್ಮ್ ಬಡ್ಡಿ ಕೊಡಬೇಕು, ವರ್ಷ ಬಡ್ಡಿ ಕೊಡಬೇಕು. ಯಾರಿಗೆ? ಓನರ್ಸ್ಗೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೇಚರ್ ಏನಾಯಿತು, ಎಕ್ಸ್ಪೆನ್ಸ್ ಆಯಿತು. ಯಾರಿಗೆ ಕೊಡಬೇಕು? ಓನರ್ಸ್ ಯಾರು? ಪಾರ್ಟ್ನರ್ಸ್. ಯಾರ್ಯಾರಿದ್ದಾರೆ? ಎ ಆ್ಯಂಡ್ ಬಿ. ಇಲ್ಲಿ ಫಾರ್ಮು ಕ್ಯಾಶ್ ಕೊಡಲ್ಲ, ತೊಗೊಂಡು ಹೋಗುವಂಥ. ಕ್ಯಾಶ್ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗ್ತಿತ್ತು. ಬಟ್ ಆ ಥರ ಆಗಲ್ಲ ಇಲ್ಲಿ, ಯಾಕೆಂದರೆ ಕ್ಯಾಶ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಇಲ್ಲೇನಾಗಿದೆ, ಫರ್ಮ್ ಏನು ಮಾಡುತ್ತೆ, ಅವ್ರ ಅಕೌಂಟ್ಗೆ ಈ ಇಂಟ್ರೆಸ್ಟ್ನ ಕ್ರೆಡಿಟ್ ಮಾಡುತ್ತೆ. ಅಂದರೆ ಆ ಕ್ರೆಡಿಟ್ ಬ್ಯಾಲೆನ್ಸ್ ಅವ್ರ ಅಕೌಂಟ್ಗೆ ಜಾಸ್ತಿ ಮಾಡುತ್ತೆ ಟು ದಿ ಎಕ್ಸ್ಟೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದನ್ನು ಯಾವಾಗ ಬೇಕಾದ್ರೂ ದುಡ್ಡನ್ನ ಅವರು ವಿತ್ಡ್ರಾ ಮಾಡ್ಬೋದು ಪಾರ್ಟ್ನರ್ಸ್. ಸೊ ಆ ಸಿಚುವೇಶನ್ಗೆ ಎಂಟ್ರಿ ಏನು ಬರುತ್ತೆ ಅಂದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಓಕೆ, ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟ್. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಕರೆಂಟ್ ಅಕೌಂಟ್ ಕ್ರೆಡಿಟೆಡ್ ವಿತ್ ದಿ ಫಾಲೋಯಿಂಗ್ ಅಮೌಂಟ್ಸ್ ಅಂತ ಅಂದ ತಕ್ಷಣ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಪಾರ್ಟ್ನರ್ಸ್ ಏನಾಗ್ತಾ ಹೋಗ್ತಿದೆ, ಈಗ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಆಬ್ಲಿಗೇಷನ್ ಟುವರ್ಡ್ಸ್ ದಿ ಪಾರ್ಟ್ನರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ದಟ್ಸ್ ವೈ ಲಯಬಿಲಿಟೀಸ್ ಕ್ರೆಡಿಟ್ ಸೈಡ್ ಮೀನ್ಸ್ ಆಬ್ಲಿಗೇಷನ್ ಇನ್ಕ್ರೀಸ್. ಲಯಬಿಲಿಟೀಸ್ ಡೆಬಿಟ್ ಸೈಡ್ ಅಂತ ಹೇಳಿದ್ರೆ ಆಬ್ಲಿಗೇಷನ್ ಡಿಕ್ರೀಸ್. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನೇಚರು ಲಯಬಿಲಿಟಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು ಸೆಷನ್ 15ನಲ್ಲಿ. ಈಗ ಸೆಷನ್ 15ನಲ್ಲಿ ರೆಮ್ಯುನರೇಷನ್ಸ್ ಬಗ್ಗೆ ಮಾತಾಡೋಣ. ರೆಮ್ಯುನರೇಷನ್ಸು ದಿಟ್ ಈಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಯಾಲರಿ, ಕಮಿಷನ್, ಬ್ರೋಕರೇಜ್ ಇಂದ ಪ್ರೀವಿಯಸ್ ಸೆಷನಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಅದು ಯಾವುದೇ ಫಾರ್ಮ್ ಆಗಿರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಅನ್ಕೊಳ್ಳೋಣ. ಅಗೇನ್ ಸ್ಯಾಲರಿ ಈಸ್ ದಿ ಎಕ್ಸ್ಪೆನ್ಸ್ ಫ್ರಮ್ ದಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಪೇಡ್ ಟು ದಿ ಪಾರ್ಟ್ನರ್ಸ್ ಮೇ ಬಿ ಎ ಬಿ ಯಾರೇ ಆಗಿರ್ಬೋದು. ಇಲ್ಲಿ ಸ್ಯಾಲರಿ ಕ್ಯಾಶ್ ಕೊಡಲ್ಲ ಫರ್ಮ್, ಅಂದರೆ ಕೊಟ್ಬಿಟ್ರೆ ಏನಾಗುತ್ತೆ, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಆಗ್ಬಿಡುತ್ತೆ. ಬಟ್ ಇಲ್ಲಿ ಕ್ಯಾಶ್ ಕೊಡಲ್ಲ, ಇಯರ್ ಎಂಡ್ ಟ್ರಾನ್ಸಾಕ್ಷನ್ ಕ್ಯಾಶ್ ಕೊಡಲ್ಲ. ಡ್ಯೂ ಎಂಟ್ರಿ, ಏನು ಡ್ಯೂ ಎಂಟ್ರಿ ಅಂತ ಹೇಳಿದ್ರೆ ಸ್ಯಾಲರಿ ಎಕ್ಸ್ಪೆನ್ಸ್ ಕ್ರಿಯೇಟ್ ಆಯಿತು, ಯಾರಿಗೆ ಕೊಡಬೇಕು, ಪಾರ್ಟ್ನರ್ಸಿಗೆ ಕೊಡಬೇಕು. ಟೂ ಆಸ್ಪೆಕ್ಟ್ ಆಯಿತು, ಸ್ಯಾಲರಿ ಮತ್ತು ಪಾರ್ಟ್ನರ್ಸ್. ಸೊ ದಟ್ಸ್ ವೈ ಸ್ಯಾಲರಿ ಅಕೌಂಟ್ ಡೆಬಿಟ್, ಸ್ಯಾಲರಿ ಅಕೌಂಟ್ ಡೆಬಿಟ್ ಎಕ್ಸ್ಪೆನ್ಸು ಯಾರಿಗೆ ಕೊಡಬೇಕು, ಪಾರ್ಟ್ನರ್ಸು. ಯಾವ ಅಕೌಂಟಿಗೆ ಕೊಡಬೇಕು ಅದನ್ನು, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಏನಕ್ಕೆ ಕ್ರೆಡಿಟ್ ಆಯಿತು ಅಂದರೆ ಲಯಬಿಲಿಟಿ, ಪಾರ್ಟ್ನರ್ಸ್ನ ರೆಪ್ರೆಸೆಂಟ್ ಮಾಡ್ತಿದೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಲಯಬಿಲಿಟಿ. ಸೊ ದಟ್ಸ್ ವೈ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟ್ ಆಯಿತು. ಸೊ ವಿಚ್ ಮೀನ್ಸ್ ಫರ್ಮ್ಸ್ದು ಆಬ್ಲಿಗೇಷನ್ನು ಸ್ಯಾಲರಿ ಕ್ರಿಯೇಟ್ ಆದ ತಕ್ಷಣ ಫರ್ಮ್ಸ್ದು ಆಬ್ಲಿಗೇಷನ್ ಏನಾಗ್ತಾ ಹೋಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಸ್ಯಾಲರಿ. ನೆಕ್ಸ್ಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ರೆಮ್ಯುನರೇಷನ್ ಆಯಿತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು ಇವತ್ತಿನ ಸೆಷನಲ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವು ಡೀಟೇಲಾಗಿ ಓದ್ಬಿಟ್ಟಿದ್ದೀವಿ. ನಾರ್ಮಲ್ ಕೇಸಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದು ಹೇಗೆ, ಮತ್ತು ಗ್ಯಾರಂಟಿಡ್ ಪ್ರಾಫಿಟ್ಸ್ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನೋದು ಒಂದು ನಾಮಿನಲ್ ಅಕೌಂಟ್ ಅಂತ ಹೇಳಿದೆ. ಅಲ್ಲಿ ಎಕ್ಸ್ಪೆನ್ಸಸ್ ಮತ್ತು ರೆವೆನ್ಯೂಸ್ ರೆಕಾರ್ಡ್ ಮಾಡ್ತೀವಿ. ಯಾವ ರೀತಿ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ವಿಚ್ ರಿಲೇಟ್ಸ್ ಟು ದಿ ಓನರ್ ಆ್ಯಂಡ್ ರೆವೆನ್ಯೂಸ್ ವಿಚ್ ರಿಲೇಟ್ಸ್ ಟು ದಿ ಓನರ್ಸ್ ಅಂತ. ಓಕೆ, ಸೊ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಎಲ್ಲ ಪ್ರಾಫಿಟ್ಸ್ನ ಅಪ್ರಾಪ್ರಿಯೇಟ್ ಮಾಡಿ ಉಳಿದ್ಮೇಲೆ ಏನು ಪ್ರಾಫಿಟ್ ಉಳಿಯುತ್ತೆ, ಅಗೇನ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಓನರ್ಸ್. ಅದು ಏನು ಪ್ರಾಫಿಟ್ ಉಳಿಯುತ್ತೆ ಅದು ಯಾರಿಗೆ ಯಾರ ಹಕ್ಕಾಗಿರುತ್ತೆ ಅದು ಅಂತ ಹೇಳಿದ್ರೆ ಓನರ್ಸ್ಗೆ. ಫರ್ಮು ಅಗೇನ್ ಓನರ್ಸ್ಗೆ ಕೊಡಬೇಕು. ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಪಾರ್ಟಿಶಿಪ್ ಫಾರ್ಮ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಅದು ಏನು, ಈ ಮನಿನ ಎಂಜಾಯ್ ಮಾಡೋಕ್ಕಾಗಲ್ಲ. ನಾವು ಇಂಡಿವಿಜುವಲ್ಸ್ ಮಾಡ್ತೀವಲ್ಲ, ಮನಿ ತೊಗೊಂಡ ತಕ್ಷಣ ಶಾಪಿಂಗ್ ಮಾಡ್ತೀವಲ್ಲ, ಆ ಥರ ಆರ್ಟಿಫಿಷಿಯಲ್ ಪರ್ಸನ್ ಮಾಡಲ್ಲ. ಆಯಿತಾ? ಆ ಪ್ರಾಫಿಟ್ನ ಏನು ಮಾಡುತ್ತೆ ಫರ್ಮು, ಓನರ್ಸ್ಗೆ ಕೊಡುತ್ತೆ, ಅದನ್ನು ರಿಟರ್ನ್ ವಾಪಸ್ ಕೊಡುತ್ತೆ. ಆದರೆ ಕ್ಯಾಶ್ ರೂಪದಲ್ಲಿ ಕೊಡಲ್ಲ. ಅವ್ರ ಅಕೌಂಟಿಗೆ ಅದನ್ನೇನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ಪ್ರಾಫಿಟ್ನ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡುತ್ತೆ. ಓನರ್ಸ್ ಯಾವಾಗ ಬೇಕಾದ್ರೂ ಅದನ್ನು ಏನು ಮಾಡ್ಬೋದು, ವಿತ್ಡ್ರಾ ಮಾಡ್ಬೋದು. ನೀವು ಕ್ಯಾಶ್ನ ATM ತೊಗೊಂಡು ವಿತ್ಡ್ರಾ ಮಾಡೋದು ಆ ಥರ. ಕೊಟ್ಟರೆ ಏನಾಗುತ್ತೆ, ಪೂರ್ತಿ ಕ್ಯಾಶ್ ಕೊಟ್ಬಿಟ್ರೆ ಪ್ರಾಫಿಟ್ ಬಂದಿದ್ದೆಲ್ಲ ಪ್ರಾಫಿಟ್ ಹಂಚ್ಬಿಟ್ರೆ ಏನಾಗುತ್ತೆ, ಬಿಸ್ನೆಸ್ಗೆ ನೆಕ್ಸ್ಟ್ ಇಯರ್ ಬಿಸ್ನೆಸ್ನ ರನ್ ಮಾಡೋಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಫಂಡ್ಸ್ ಇರಲ್ಲ. ಓಕೆ, ಸೊ ಲಿಕ್ವಿಡ್ ಫಂಡ್ಸ್ಗೋಸ್ಕರ ಫರ್ಮ್ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ಪ್ರಾಫಿಟ್ನ ಕ್ರೆಡಿಟ್ ಮಾಡುತ್ತೆ, ಬಟ್ ಕ್ಯಾಶ್ ನಮ್ಮ ಹತ್ರನೇ ಇರುತ್ತೆ. ಸೊ ಈ ಒಂದು ಸಿಚುವೇಷನಲ್ಲಿ ಪಾರ್ಟ್ನರ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವು ಕ್ಲೋಸ್ ಮಾಡೋ ಟೈಮ್ನಲ್ಲಿ ಆ ಬ್ಯಾಲೆನ್ಸಿಂಗ್ ಏನು ಪ್ರಾಫಿಟ್ ಇರುತ್ತೆ, ಆಫ್ಟರ್ ಅಪ್ರಾಪ್ರಿಯೇಷನ್ ಪ್ರಾಫಿಟ್ ಇರುತ್ತೆ, ಅದು ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಗೆ ಹಾಕ್ತೀವಿ. ಯಾಕೆಂದರೆ ಇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಪ್ರತಿ ವರ್ಷ ಡೇ ಟು ಡೇ ಆ್ಯಕ್ಟಿವಿಟಿ, ಅದು ಮಾಡಲೇಬೇಕು ಇಯರ್ ಎಂಡಲ್ಲಿ. ಸೊ ಎವ್ರಿ ಇಯರ್ ಅದೇನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಅದನ್ನು ಸಹ ನಾವೇನು ಮಾಡ್ತೀವಿ, ನೋಡಿ ಈ ವರ್ಷದ ಬಂದಿದ್ದ ಪ್ರಾಫಿಟ್ ಮುಂದಿನ ವರ್ಷ ಬರುತ್ತಾ, ಇಲ್ಲ. ಇವೆರಡು ವರ್ಷ ಪ್ರಾಫಿಟ್ ಬಂದಿತ್ತು, ಅದು ಮುಂದಿನ ವರ್ಷ ಲಾಸ್ ಬರುತ್ತೆ. ಅಗೇನ್ ಇದೇನಾಯಿತು, ಚೇಂಜಸ್ ರೆಗ್ಯುಲರ್. ಓಕೆ, ಸೊ ರೆಗ್ಯುಲರ್ ಆಗಿರೋದ್ರಿಂದ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಫಿಟ್ ಆಗಿರೋದ್ರಿಂದ ಇದು ಪಾರ್ಟ್ನರ್ಸ್ದು ಆಬ್ಲಿಗೇಷನ್, ಫರ್ಮ್ಸ್ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಪಾರ್ಟ್ನರ್ಸ್ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ಅದಕ್ಕೆ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಸೊ ದ ಎಂಟ್ರಿ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಲ್ಲಿಲ್ಲ, ಬಟ್ ಯಾವ ಅಕೌಂಟ್ ಇದೆ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಅಲ್ಲಿಗೆ ಅದನ್ನು ರೆಕಾರ್ಡ್ ಮಾಡೋಣ. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇದೇನಿದು ಪ್ರಾಫಿಟ್. ಓಕೆ, ಅದೇ ಇನ್ ಕೇಸ್ ಲಾಸ್ ಆದರೆ ಡೆಬಿಟ್ ಸೈಡ್ ಬರುತ್ತೆ ಅಮೌಂಟ್, ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬ್ರಾಕೆಟಲ್ಲಿ ಲಾಸ್ ಬೇಕಾದ್ರೆ ಬರೆದ್ಬೇಡ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬ್ರಾಕೆಟ್ನಲ್ಲಿ ಲಾಸ್. ನೋಡಿ ಹೀಗೆ ಪ್ರಾಫಿಟ್ಟು ಕ್ಯಾಪಿಟಲ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡುತ್ತೆ, ಅದೇ ಥರ ಲಾಸು ಅಷ್ಟೇ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಕಮ್ಮಿ ಮಾಡುತ್ತೆ. ಫರ್ಮ್ ಹೇಳುತ್ತೆ
ನೋಡಿ ಪ್ರಾಫಿಟ್ ಬಂದಾಗ ನಿಮ್ಮ ಕ್ಯಾಪಿಟಲ್ ಬ್ಯಾಲೆನ್ಸ್ ಜಾಸ್ತಿ ಆಯಿತು ಅಂದರೆ ನಾನು ನಿಮಗೆ ಅನಿಸಿದೆ, ಲಾಸ್ ಬಂದಾಗ ಅದನ್ನು ನೀವೇ ಬೇರ್ ಮಾಡಬೇಕು, ನಾನು ಬೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಬೇರ್ ಮಾಡೋದು ಪಾರ್ಟ್ನರ್ಸ್ ಯಾವ ಥರ ಮಾಡ್ತಾರೆ, ತನ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಏನು ಮಾಡ್ತಾರೆ, ಕಮ್ಮಿ ಮಾಡ್ಕೊತಾರೆ. ಅಂಡರ್ಸ್ಟ್ಯಾಂಡ್? ಸೊ ಇಷ್ಟೇ ಲಾಜಿಕ್ ಇದೆ. ಸೊ ನೋಡಿ, ಸೆಷನ್ 14 ಮತ್ತು 15ನಲ್ಲಿ ನಾವು ಇನ್ ಟೋಟಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ದು, ಸೆಷನ್ 14ನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸು, ಅಡಿಷ್ನಲ್ ಕ್ಯಾಪಿಟಲು, ವಿತ್ಡ್ರಾ ಆಫ್ ಕ್ಯಾಪಿಟಲು, ಡ್ರಾಯಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ದೆನ್ ಸೆಷನ್ 15ನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರೆಮ್ಯುನರೇಷನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇನ್ ಕೇಸ್ ಆಫ್ ಪ್ರಾಫಿಟ್, ಇನ್ ಕೇಸ್ ಆಫ್ ಲಾಸ್ ಎರಡೂ ಸಹ ಡಿಸ್ಕಸ್ ಮಾಡಿದ್ವಿ. ಓಕೆ, ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕು, ಏನು ಬ್ಯಾಲೆನ್ಸ್ ಬರುತ್ತೆ ಅದನ್ನು ಬ್ಯಾಲೆನ್ಸ್ ಶೀಟು ಲಯಬಿಲಿಟಿ ಸೈಡ್ ತೊಗೋಬೇಕು. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನು ಕ್ಲೋಸ್ ಮಾಡಬೇಕು, ಏನು ಬ್ಯಾಲೆನ್ಸ್ ಬರುತ್ತೆ ಅದನ್ನು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೋರಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ನೀವು ಇಷ್ಟು ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಎರಡು ಮೆಥಡು, ಈ ಎರಡು ಮೆಥಡು ನಿಮಗೆ ಚಾಪ್ಟರ್ 3, 4, 5ಗೆ ಇಂಪಾರ್ಟೆಂಟು. ಜೊತೆಗೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೂ ಬರೋದ್ರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಒನ್. ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ಸ್ಗೆ 5 ಮಾರ್ಕ್ಸಿಗೆ ಬರುತ್ತೆ. ಐ ಥಿಂಕ್ ಚಾಪ್ಟರ್ 2 ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಬೇಸಿಕ್ ಕಾನ್ಸೆಪ್ಟ್ಸು ಕಂಪ್ಲೀಟ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿದೆ. ಸೊ ಆದ್ದರಿಂದ ಇದು ಸಂಬಂಧಪಟ್ಟಿದ್ದು ಏನೇ ಡೌಟ್ಸ್ಗಳಿದ್ರು ನೀವು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕೋಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.